ವೆಲ್ಕಮ್ ಬ್ಯಾಕ್. ಇದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್. ಅಂತೂ ಇಂತೂ ಪೊಲೀಸರ ಕೈ ಸೇರಿದೆ FSL ವರದಿ. ಬಹಳ ಇಂಪಾರ್ಟೆಂಟ್ ಇದು. ಇಮೇಲ್ ಮೂಲಕ FSL ವರದಿಗಳನ್ನ ರವಾನೆ ಮಾಡಲಾಗಿದೆಯಂತೆ ಪೊಲೀಸರಿಗೆ. ಇದು ಈಗ ಬಂದಿರೋದು. ಲೇಟೆಸ್ಟ್. FSL ವರದಿ ಬರ್ತಾ ಇದ್ದಂತೆ ಪೊಲೀಸರ ಮೀಟಿಂಗ್ ಆಗ್ತಾ ಇದೆಯಂತೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ನೇತೃತ್ವದಲ್ಲಿ ಸಭೆ. ತನಿಖಾ ವರದಿ, FSL ವರದಿ ತಾಳೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ. ವರದಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ ದಯಾನಂದ್ ಅವರು. ಬಳಿಕ ಕಾನೂನು ತಜ್ಞರ ಜೊತೆ ಕಮಿಷನರ್ ಚರ್ಚೆ ಕೂಡ ಮಾಡ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ತಾನೇ FSL ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಹಾಗಾಗಿ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್. ಒಂದಲ್ಲ ಎರಡಲ್ಲ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆ. ದರ್ಶನ್ ಸೇರಿದಂತೆ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಯಲ್ಲಿ ರಕ್ತದ ಕಲೆ. ಯಾರೆಲ್ಲ? ದರ್ಶನ್, ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್, ನಂದೀಶ್, ದೀಪಕ್ ಬಟ್ಟೆ ಮೇಲೆ ಕೂಡ ಪತ್ತೆಯಾಗಿದ್ದ ರಕ್ತದ ಕಲೆ. ಶಿಕ್ಷೆ ಕೊಡಿಸಲು ಬಹುದೊಡ್ಡ ಸಾಕ್ಷ್ಯವಾದ ರಕ್ತದ ಕಲೆಗಳು. ನೋಡಿ, ಈ ರಕ್ತದ ಕಲೆ ಅಂತಿರುತ್ತಲ್ಲ, ನಾವೇನು ಅಂದ್ಕೊಂಡಿರ್ತೀವಿ ಬಟ್ಟೆ ಒಗೆದ ನಂತರ ಕೂಡ ಕಲೆ ಇರುತ್ತೆ. ಈಗ ಅವರೇನು ಒಗ್ದಿರೋದಿಲ್ವಾ? ಫಸ್ಟ್ ಬಂದು ಹಾಕಿರ್ತಾರೆ, ಸೋಪ್ ಹಾಕಿ ಸರ್ಪ್ ಹಾಕಿ ತೊಳೆದಿರ್ತಾರೆ, ಫುಲ್ಲು 2 ಸಲ ತೊಳೆದಿರ್ತಾರೆ. ಅದೇನೋ ಲುಮಿನಲ್ ಟೆಸ್ಟ್ ಅಂತ. ಹೌದು. ಎಷ್ಟು ತಿಂಗಳಾದರೂ ಸಿಗುತ್ತೆ. ಅದು ಒಂದು ಕಣ ಸಿಗ್ತದೆ, ಏನಾದರೂ ಒಂದು ಇರ್ತದೆ. ಈಗ ನೋಡಿ, ಒಂದು ವಿಷಪ್ರಾಶನವಾಗಿ ಸತ್ತೋಗಿದ್ರೆ 4-5-10 ವರ್ಷ ಆಯಿತು ಅಂತ ಇಟ್ಕೊಳ್ಳಿ, ಮತ್ತೆ ವಾಪಸ್ ತೆಗೆದಾಗ ಆ ಎಲುಬಿನ ಒಳಗಡೆ ಅಂಶಗಳು ಕಂಡು ಬರ್ತವೆ. ಆ ಥರ. ಇನ್ನು ಶವ ಸಾಗಿಸಿದ ಕಾರಿನಲ್ಲೂ ರಕ್ತದ ಕಲೆ, ಕಟ್ಟಿಗೆ. ಈಗಾಗಲೇ ದರ್ಶನ್ ಬಟ್ಟೆ ಮೇಲೆ ಪತ್ತೆಯಾಗಿತ್ತು ರಕ್ತದ ಕಲೆ. ಹಾಗಂತ ಅವ್ರು ಬಟ್ಟೆ, ನೀವು ರಕ್ತದ ಕಲೆ ಹೆಂಗಪ್ಪ ಅಂತಂದರೆ ಸಾಧಾರಣವಾಗಿ ಹೆಂಗಿರುತ್ತೆ ಅಂದರೆ, ಬಟ್ಟೆ ಒಗ್ದಿಲ್ವಾ ಅಂತ ಕೇಳಿರ್ತಾರೆ. ತೊಳೆದು ಹಂಗಲ್ಲ, ನೀವು ತೊಳೀರಿ, ಮತ್ತೊಂದು ಮಾಡಿ, ಮಗದೊಂದು ಮಾಡಿ, ಬಟ್ಟೆಯಲ್ಲಿರುವಂಥ ಕಲೆ ಇದ್ದೇ ಇರ್ತದೆ, ಅದನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಈಗ ಮತ್ತಷ್ಟು ಕಡೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದೆ. 6 ಜನರ ಬಟ್ಟೆಯ ಮೇಲೆ ಇತ್ತು ಅಂತೇಳಿ ಇದು ಲೇಟೆಸ್ಟ್ ಆಗಿ ಬಂದಿರುವಂಥ ರಿಪೋರ್ಟ್. ಇನ್ನು ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಸ್ಫುಟವಾಗಿ ಹೇಳೋದಿದ್ರೆ. ಜಯಪ್ರಕಾಶ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇವಲ ದರ್ಶನ್ ಬಟ್ಟೆಗಳ ಮೇಲೆ ಮಾತ್ರ ಅಲ್ಲ, ಪ್ರಕರಣದ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದಷ್ಟು ಸ್ಥಳಗಳು, ಅಂದರೆ ಏನು ಪಟ್ಟಣಗೆರೆ ಶೆಡ್ನಲ್ಲಿ ಕೆಲವು ವಸ್ತುಗಳನ್ನು ಪೊಲೀಸರು ವಶಪಡಿಸ್ಕೊಂಡಿದ್ರು. ಆ ಒಂದು ಕಟ್ಟಿಗೆ ಇರ್ಬೋದು, ಮತ್ತು ಹಗ್ಗ ಇರ್ಬೋದು, ಇವುಗಳ ಮೇಲೆ ಸಹ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಅಲ್ಲದೆ ಮೃತದೇಹವನ್ನು ಸಾಗಿಸಿದಂಥ ಕಾರ್ನಲ್ಲೂ ಸಹ ಪೊಲೀಸರು ರೇಣುಕಾಸ್ವಾಮಿ ದೇಹದ ರಕ್ತದ ಕಲೆಗಳನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿರ್ತಕ್ಕಂಥದ್ದು. ಇದು ಬಹಳ ದೊಡ್ಡ ಸಾಕ್ಷ್ಯವಾಗಿ ಒಂದು ಪ್ರಕರಣದಲ್ಲಿ ಪರಿಗಣನೆಗೆ ಆಗುವಂಥದ್ದು. ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಬ್ಲಡ್ ಸ್ಟೇನ್ಸ್ ಆರೋಪಿಗಳ ಇದ್ರ ಮೇಲೆ ಸಿಕ್ಕಿದ್ರೆ ಅದು ಒಂದು ದೊಡ್ಡ ಸಾಕ್ಷಿಯಾಗಿ ಪರಿಗಣನೆ ಆಗುತ್ತೆ. ಹೀಗಾಗಿ ಈ ಒಂದು ಕೊಲೆ ಕೇಸ್ನಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ಇದು ಬಹುದೊಡ್ಡ ಸಾಕ್ಷ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ವಲಯದಲ್ಲಿ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಒನ್ಸ್ಗೆ ಇನ್ನು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕೆಲವು ಅಪ್ಡೇಟ್ಸ್ ನಿಮಗೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿ ಬರೋಬ್ಬರಿ 50 ದಿನಗಳಾಯಿತು. ಒಂದು ಸಿನಿಮಾ 50 ದಿನ ಓಡ್ತು ಅಂತಂದರೆ ಪಿಕ್ಚರ್ ಸೂಪರ್ ಹಿಟ್ ಅಂತ ಲೆಕ್ಕ ಈಗಿನ ಕಾಲದಲ್ಲಿ. ಈಗ ದರ್ಶನ್ ಒಳಗಿದ್ದು 50 ದಿವಸ ಆಯಿತು. ಕಂಬಿ ಹಿಂದಿರುವ ಪೊರ್ಕಿಗೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ ಕೊಟ್ಟಿದ್ದಾರೆ. ಮನೆಯೂಟಕ್ಕಾಗಿ ಹಪಹಪಿಸ್ತಾ ಇದ್ದಾರೆ. ಮನೆ ಊಟ ಅಂತಂದರೆ ನಿಮಗೆ ನಾವೇನು ಅಂದ್ಕೊಂಡು, ಈಗ ಸಾಧಾರಣವಾಗಿ ಮನೆ ಊಟ ಅಂತ ಹೇಳಿದಾಗ ಒಳ್ಳೆ ಮುದ್ದೆ ಸಾರು ಹಂಗಲ್ಲ. ದರ್ಶನ್ ಕೇಳ್ತಿರೋದೇನು ಪ್ರೋಟೀನ್ ಫುಡ್ಡು ಅಂತೇಳಿ. ಈ ಜಿಮ್ ಭಾಷೆಯಲ್ಲಿ ಪ್ರೋಟೀನ್ ಫುಡ್ ಅಂತಂದರೆ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ಮೊಟ್ಟೆ, ಆಮೇಲೆ ಪ್ರೋಟೀನ್ನೇ ಸಿಗುತ್ತೆ. ಅಂದರೆ ಚಿಕನಲ್ಲಿರುತ್ತೆ ಪ್ರೋಟೀನು. ಹಾಗಿದ್ರೆ ವೆಜಿಟೇಬಲ್ಸು ತಿನ್ನೋಂಗಿಲ್ಲ ಅಂತ ನೀವೇನು ಅಂದ್ಕೋಬೇಡಿ. ನಿಮಗೆ ಪ್ರೋಟೀನ್ಸ್ ಅದರಲ್ಲಿ ಕಾಳುಗಳಲ್ಲಿ, ಮೊಳಕೆ ಕಾಳುಗಳಲ್ಲಿ ಒಳ್ಳೆ ಪ್ರೋಟೀನ್ಸ್ ಇದೆ. ಪನ್ನೀರಲ್ಲಿ ಪ್ರೋಟೀನ್ಸ್ ಇದೆ. ಇದೆಲ್ಲವೂ ಕೂಡ ಮಸಾಲೆಗೆ ಬೇಕಾಗತ್ತೆ ಅಂತ. ಇನ್ನು ಉಳಿದದಿದೆಯಲ್ಲ, ಅಕ್ಕಿಯಲ್ಲಿ, ಚಪಾತಿಯಲ್ಲಿ, ಆಮೇಲೆ ರಾಗಿ, ಆಮೇಲೆ ಪೊಟ್ಯಾಟೊ, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್. ಇದು ಉತ್ತರ ಬೊಜ್ಜು ಬರುತ್ತೆ ಮತ್ತು ಆ ಥರ. ಸೊ ಮನೆಯವರು ಏನೇನು ಮಾತಾಡಿದ್ದಾರೆ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಡಾಟೇರನನ್ನು ಭೇಟಿಯಾದ ಪತ್ನಿ, ಕುಟುಂಬಸ್ಥರು. ಎರಡೆರಡು ಬ್ಯಾಗ್ಗಳಲ್ಲಿ ಹಣ್ಣು, ಬೇಕರಿ, ತಿಂಡಿ. ವಿಷಯ ಚರ್ಚಿಸಿದ್ರ ದಾಸನ ಮಡದಿ.
ನನ್ನ ವಿಚಾರಕ್ಕೆ ಬಂದ್ರೆ ಗೊತ್ತಲ್ವಾ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಎಸ್, ಹೀಗೆ ಸಿನಿಮಾದಲ್ಲಿ ಡೈಲಾಗ್ ಹೊಡಿತಾ ಇದ್ದ ಕಾಟೇರ ನಿಜ ಜೀವನದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇದೀಗ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ನೀಡಿ ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರೋ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ, ಅಕ್ಕನ ಮಗ ಚಂದನ್ ಹಾಗೂ ಇನ್ನಿಬ್ಬರು ಸ್ನೇಹಿತರು ಆಗಮಿಸಿ ದರ್ಶನ್ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದಾರೆ. 2 ಬ್ಯಾಗ್ ಬಟ್ಟೆ, ಹಣ್ಣು ಹಾಗೂ ಬೇಕರಿ ತಿಂಡಿಗಳ ಸಮೇತ ಆಗಮಿಸಿದ ವಿಜಯಲಕ್ಷ್ಮಿ ಜೈಲಲ್ಲಿ ಪತಿ ದರ್ಶನ್ ಜೊತೆ ಮುಂದಿನ ಕಾನೂನು ಹೋರಾಟದ ಕುರಿತು ಚರ್ಚೆ ನಡೆಸಿದಾರಂತೆ. ಎಸ್, ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು, ಏನೆಲ್ಲ ಮಾಡಬೇಕು ಅಂತ ಜೈಲಲ್ಲಿ ಇದ್ಕೊಂಡೇ ದರ್ಶನ್ ಮಾತಾಡಿದಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್ ಜೈಲಿಂದ ಬಿಡುಗಡೆಯಾಗಿ ಹೊರಬರೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಕಾನೂನು ತಜ್ಞರಿಂದ ತಿಳಿದುಕೊಂಡಿದ್ದು, ಏನೆಲ್ಲ ಕಾನೂನು ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ನಟ ದರ್ಶನ್ ಜೈಲು ಪಾಲಾದ ಮೇಲೆ ಕೆಲವರು ಅವ್ರ ಪರವಾಗಿ ಮಾತಾಡ್ತಿದ್ದಾರೆ. ಈಗ ಮತ್ತೊಬ್ಬ ನಟಿಯ ಸರದಿ ನಟ ದರ್ಶನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು. ದರ್ಶನ್ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟಂತಹ ವ್ಯಕ್ತಿ ಅವರು. ನಿಜಕ್ಕೂ ಕನ್ನಡ ಇಂಡಸ್ಟ್ರಿ ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡಗೆ ನಟಿ ಅನಿತಾ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇವಾಗ ನ್ಯಾಷನಲ್ ಲೆವೆಲ್ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗ್ತಾ ಇದೆ. ಇಂಥ ಸಮಯದಲ್ಲಿ ದರ್ಶನ್ ಸರ್ದು ಮೂವಿಗಳನ್ನ ನಾವೆಲ್ಲ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ. ಇವಾಗ OTT ಪ್ಲ್ಯಾಟ್ಫಾರ್ಮ್ ಏನಿದೆ ತುಂಬ ಹೈಲೈಟ್ ಆಗ್ತಾ ಇದೆ. ಥಿಯೇಟರ್ಸ್ಗೆ ಎಲ್ಲರಿಗೂ ಜನ ಹೋಗೋದು ಕಡಿಮೆ ಆಗ್ತಾ ಇದೆ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಜನ ಖಂಡಿತವಾಗ್ಲೂ ಕಡಿಮೆ ಆಗ್ತಿದೆ ಥಿಯೇಟರ್ಗೆ ಹೋಗೋದು. ಸೊ ದರ್ಶನ್ ಸರ್ ಅಂತ ಅವ್ರ ಸಿನಿಮಾಗೆ ಖಂಡಿತವಾಗ್ಲೂ ದರ್ಶನ್ ಸರ್ಗೆ ಅದೊಂದು ಕ್ವಾಲಿಟಿ ಇದೆ, ಅದೊಂದು ಶಕ್ತಿ ಇದೆ. ಅವರು ಜನರನ್ನ ಥಿಯೇಟರ್ಗೆ ಪುಲ್ ಮಾಡ್ತಾರೆ. ಅವ್ರು ಎಂಥ ಸಿನಿಮಾಗಳು ಕೂಡ ಥಿಯೇಟರ್ ಹೌಸ್ಫುಲ್ ಆಗೋ ಅಂಥದ್ದು ಒಂದು ನಿರೀಕ್ಷೆ ಇಟ್ಕೋಬೋದು ನಾವು. ಸೊ ಈ ಟೈಮಲ್ಲಿ ದರ್ಶನ್ ಸರ್ ಸಿನಿಮಾಗಳು ಬರಬೇಕು ಅನ್ನೋ ಅಂಥದ್ದೇ ಒಂದು ಅಭಿಮಾನಿಯಾಗಿ ನನ್ನ ಆಸೆ. ಕಾನೂನು ಏನಿದೆಯಲ್ಲ ಅದು ತನ್ನ ಕೆಲಸ ತಾನು ಮಾಡಲೇಬೇಕು. ನಮ್ಮ ದೇಶದ ಕಾನೂನು ಬಗ್ಗೆ ನಂಗೆ ನಂಬಿಕೆ ಇದೆ. ರೇಣುಕಾ ಸ್ವಾಮಿ ಅವ್ರದ್ದು ಕೂಡ ತಪ್ಪಿದೆಯೋ ಅದರಲ್ಲಿ ಇಲ್ವೋ ಅಂತ ಅನ್ನೋದು ಕೂಡ ಇನ್ನೂ ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ನಾನು ಅವ್ರಿಗೂ ಕೂಡ ಏನೂ ಹೇಳೋಕ್ಕಾಗಲ್ಲ. ಬಟ್ ಒಂದು ಪ್ರೆಗ್ನೆಂಟ್ ಲೇಡಿ ಆಗಿ ವಯಸ್ಸಾಗಿರೋ ತಂದೆ ತಾಯಿಗಳೇನಿದ್ದಾರೆ ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರು ಅನಿಸುತ್ತೆ. ತಪ್ಪು ಯಾರದೇ ಇರಲಿ, ಶಿಕ್ಷೆ ಆಗ್ತಾ ಇರೋದು ಆ ಕುಟುಂಬಕ್ಕೆ. ಸೊ ಅವರಿಗೆ ದೇವರು ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಕಾಲ ಎಲ್ಲವನ್ನೂ ಮರೆಸುತ್ತೆ ಅಂತ ಹೇಳ್ತಾರೆ. ಕಾಲ ಮುಂದೆ ಹೋಗಲಿ, ಇದು ಕೂಡ ಮುಂದೆ ಹೋಗಲಿ, ಇದು ಕೂಡ ಮರೆಯಂಗಾಗಲಿ ಅಂತ ಕೇಳ್ಕೊತೀನಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ಬೆಚ್ಚಿ ಬೀಳಿಸಿದ ಭೀಕರ ಅಪಘಾತ, ಆ ದೃಶ್ಯ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ ಆದಮೇಲೆ.